ಪಾಲಿಟಿಕ್ಸ್ ಅಂಡ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಬೈ ಜಾರ್ಜ್ ಆರ್ವೆಲ್, ಅನಿಮಲ್ ಫಾರ್ಮ್ ನ ಬರೆದಿರುವಂತವರು. ಇಂಗ್ಲಿಷು ಇವಾಗ ಡಿಕ್ಲೈನ್ ಆಗ್ತಾ ಇದೆ ಅಂತ ಇವ್ರ ಅನಿಸಿಕೆ. ಯಾಕೆ ಅಂದ್ರೆ ರಿಯಲ್ ಇಂಗ್ಲಿಷ್ ಅಲ್ಲ ಇದು. ಇನ್ನೊಬ್ರನ್ನ ಇಮಿಟೇಟ್ ಮಾಡೋದು, ಇನ್ನೊಬ್ರನ್ನ ಕಾಪಿ ಮಾಡೋದು, ಯೂಸ್ಲೆಸ್ ವರ್ಡ್ಸ್ ನ ಯೂಸ್ ಮಾಡೋದು, ಸುಮ್ನೆ ದೊಡ್ಡ ದೊಡ್ಡ ವರ್ಡ್ಸ್ ನ ಯೂಸ್ ಮಾಡೋದು, ಆಮೇಲೆ ಬೇಡದೆ ಇರುವಂತಹ ಮೆಟಫರ್ಗಳನ್ನ, ಅರ್ಥ ಇಲ್ಲದೆ ಇರುವಂತವನ್ನ ಯೂಸ್ ಮಾಡೋದು, ಬೇಡದೆ ಇದ್ರು ಪ್ಯಾಸಿವ್ ಸೆಂಟೆನ್ಸ್, ಡಿಫಿಕಲ್ಟ್ ವರ್ಡ್ಸ್ ಯೂಸ್ ಮಾಡೋದು, ರಾಂಗ್ ವರ್ಡ್ಸ್ ಯೂಸ್ ಮಾಡೋದು, ಇದನ್ನೆಲ್ಲ ಅವರು ಫಾಲ್ಸ್ ವರ್ಬಲ್ ಲಿಮ್ಸ್ ಅಂತಾರೆ. ಆಮೇಲೆ ಪ್ರಿಟೆನ್ಶಿಯಸ್ ಡಿಕ್ಷನ್, ಸುಮ್ನೆ ಬೇಕಂತ ಫಾರಿನ್ ವರ್ಡ್ಸ್ ನ ಸ್ಟೈಲಿಗೆ ಯೂಸ್ ಮಾಡೋದು, ಮೀನಿಂಗ್ಲೆಸ್ ವರ್ಡ್ಸ್ ನ ಯೂಸ್ ಮಾಡ್ತಾರೆ ಈಗಿನ ಇಂಗ್ಲಿಷ್ ನ. ಇದೆಲ್ಲ ಪಾಲಿಟಿಕ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗಿರೋದು ಅಂತ ಹೇಳ್ತಾರೆ. ಅಂದ್ರೆ ಈಗ ಪಾಲಿಟಿಷಿಯನ್ಸ್ ಏನ್ ಮಾತಾಡ್ತಾ ಇರುವಾಗ ಕೇಳಿಸ್ಕೊತೀವಲ್ಲ, ಅವರು ಸುಳ್ಳು ಹೇಳ್ದೆ ಇದ್ರು ಸತ್ಯವನ್ನ ಮರೆಮಾಚಿ ಹೇಳ್ತಾರೆ. ಇದು ತಪ್ಪು ಅಂತ ಜಾರ್ಜ್ ವೆಲ್ ಹೇಳ್ತಾ ಇದ್ದಾರೆ. ಪೊಲಿಟಿಕಲ್ ಡಿಸ್ಕೋರ್ಸಸ್ ಅಂದ್ರೆ ಏನು, ಪಾಲಿಟಿಷಿಯನ್ಸ್ ಭಾಷಣಗಳನ್ನ ಮಾಡ್ತಾರಲ್ಲ, ಅದರಲ್ಲಿ ಸುಳ್ಳನ್ನೇ ಸತ್ಯವನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಅದು ತಪ್ಪು ಅಂತ ಇವರು ಖಂಡಿಸ್ತಾರೆ.